ಬೆಳಗಾವಿಯಲ್ಲಿ ತನ್ನಗಾಗಿದ್ದ ಹಿಜಾಬ್ ವಿವಾದ ವಿಚಾರ ಈಗ ಸಿಎಂ ಮಾತಿನಿಂದ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಸೊ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬೆಳಗಾವಿಯ ಕಾಲೇಜಿನ ಯುವಕರಿದ್ದಾರೆ. ಸೊ ಈಗ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಹಿಜಾಬಿನ ಮೇಲೆ ಹಾಕೊಂಡು ಬರಲಿಕ್ಕೆ ಅವಕಾಶವನ್ನು ಕೊಡ್ತೀವಿ, ಏನು ಬಿಜೆಪಿ ಸರ್ಕಾರ ಆದೇಶವನ್ನು ಮಾಡಿತ್ತು ಅದನ್ನು ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕಾಲೇಜ್ ಯುವಕರಿದ್ದಾರೆ, ಒಂದು ಮಾತಾಡ್ಸೋಣ. ಸರ್, ಈಗ ಸಿಎಂ ಒಂದು ಮಾತನ್ನು ಹೇಳಿದ್ದಾರೆ, ಹಿಜಾಬ್ ಹಾಕೊಂಡು ಬರಲಿಕ್ಕೆ ಇನ್ಮೇಲೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು, ಏನು ಹೇಳ್ತೀರಿ? ನಮ್ಮ ನಿಲುವತ್ತ ಅಂದರೆ ಈಗ ಅದು ಮಾಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಈಗ ನಾವು ಸ್ಟೂಡೆಂಟ್ಸ್ ಇದೇವ್ರಿ. ಈಗ ಯಾಕಂದರೆ ಹಿಂದೂಗಳು ಅಲ್ಲೇ ನಮ್ಮ ಕಾಲೇಜ್ನಾಗ ಅದಾರ ರೀ, ಮುಸ್ಲಿಮು ನಮ್ಮ ಕಾಲೇಜ್ನಾಗ ಒಂದೇ ಕಾಲೇಜ್ನಾಗ ಹಿಂದೂ ಮುಸ್ಲಿಮ್ ಅಂತ ಅದಾರ. ಈಗ ಕ್ರಿಶ್ಚಿಯನ್ ಅದಾರ, ಎಲ್ಲರೂ ಅದಾರ. ಈಗ ಅದ್ರ ಸಂಬಂಧ ಅವ್ರಿಗೆ ಹಿಜಾಬ್ ಹಾಕೊಂಬಾತ ಅದು ಎದಕ್ಕೆ ಕೊಡಬೇಕು ಅಂತ ನಮ್ಮದೊಂದು ಕ್ವಶನ್ ರೀ. ಅವ್ರಿಗೆ ಹಿಜಾಬ್ ಹಾಕೊಂಬಾತ ಎದಕ್ಕೆ ಕೊಡ್ಬೇಕು? ಅವ್ರಿಗೆ ಅಂತ ಒಂದು ಡ್ರೆಸ್ ಕೋಡ್ ಐತ್ರಿ, ಆ ಡ್ರೆಸ್ ಕೋಡ್ ಹಾಕೊಂಬರೋದು ಕಾಲೇಜ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವೆ. ಅದನ್ನ ಬಿಟ್ಟು ವಾಪಸ್ಸಿಗೆ ನಾ ಹಿಜಾಬ್ ಹಾಕೊಂಬರ್ತೀನಿ ಅಂತಂದ್ರೆ ಈಗ ವಾಪಸ್ ಹಿಂದೂ ಹುಡುಗರು ಆಗಲಿ ರೀ, ಹಿಂದುತ್ವ ಇದ್ದ ಏನಂತ ರೀ. ನಾನು ವಾಪಸ್ ಅವ್ರು ನೋಡಿ ಈಗ ವಾಪಸ್ ಕೇಸರಿ ಶಾಲೆ ಹಾಕೊಂಬರ್ತೀನಿ, ಜೈ ಶ್ರೀರಾಮ್ ಘೋಷಣೆಗೆ ಹೋಗ್ತೀನಿ. ಇಲ್ಲಿ ಹಾಗೆಲ್ಲ ಮಾಡಿತೀವಿ. ಅವ್ರು ಕಾಲೇಜ್ನಾಗ ಗೊಂದಲ ಸೃಷ್ಟಿ ಆಕೈತೆ ರೀ. ಈಗ ಯಾಕೆ ಇವು ಸರ್ಕಾರದವ್ರು ತಮ್ಮ ರಾಜಕೀಯ ಸಂಬಂಧ ನಮ್ಮ ಕಾಲೇಜ್ದ ವಾತಾವರಣ ಹಾಳು ಮಾಡಕ್ಕೆ ಹೋಗ್ಬಾರ್ದು ಒಂದು ಅನಿಸಿಕೆ ರೀ ಅದು. ನಿಮ್ಮ ರಾಜಕೀಯ ಏನೇ ಇರಲಿ, ಆದರೆ ನಮ್ಮ ಕಾಲೇಜಿನ ವಾತಾವರಣವನ್ನು ಇದರ ಸಲುವಾಗಿ ಹಾಳು ಮಾಡಬೇಡಿ ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮ ಜೊತೆಗೆ ಇನ್ನೂ ಮಾತಾಡಲಿಕ್ಕೆ ವಿದ್ಯಾರ್ಥಿಗಳಿದ್ದಾರೆ. ಸರ್, ಈಗ ಹಿಂದಿನ ಸರ್ಕಾರ ಇದನ್ನು ಆದೇಶ ಹಿಂಪಡೆದಿತ್ತು. ಸೊ ಇವತ್ತಿನವರೆಗೂ ಕೂಡ ಎಲ್ಲ ಸೌಖ್ಯವಾಗಿತ್ತು, ಶಾಂತವಾಗೇ ಇತ್ತು. ಈಗ ಸಿಎಂ ಮಾತಾಡಿರೋ ಮಾತು ಹಿಜಾಬ್ಗೆ ಅವಕಾಶ ಕೊಡ್ತೀವಿ ಅಂತೇಳಿ, ಹಂಗಾದರೆ ಎಲ್ಲ ವಿದ್ಯಾರ್ಥಿಗಳು ಸುಮ್ಮನಿರ್ತಾರ ಅಂತೇಳಿ? ಸರ್, ಯಾರೂ ಕೂಡ ಸುಮ್ಮನೆ ಇರಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇದು ಹಿಜಾಬ್ ಬ್ಯಾನ್ ಅಂತ ಹೇಳಿದರೆ. ಯಾಕಂದರೆ ಒಂದು ಡ್ರೆಸ್ ಕೋಡ್ ಇರ್ತದಲ್ಲ, ಈ ಡ್ರೆಸ್ ಕೋಡ್ ಇರ್ತೈತಿ. ಯಾಕಂದ್ರೆ ಒಂದು ಕಾಲೇಜ್ ಅಂದ್ಮೇಲೆ ಒಂದು ಯೂನಿಟಿ ಇರ್ಬೇಕದ, ಎಲ್ಲರೂ ಒಂದೇ ಭಾವುಕತೆ ಇರಬೇಕು. ನಮ್ಮ ಜಾತಿ ನಮ್ಮ ಧರ್ಮ ಏನಿದ್ರು ಅಲ್ಲೇ ನಮ್ಮ ಮನ್ಯಾಗ ಅಲ್ಲೇ ಬಿಟ್ಟು ಬರ್ಬೇಕು ಎಲ್ಲವನ್ನ. ಇಲ್ಲಿ ಕಾಲೇಜ್ ತಂದು ಎಲ್ಲ ತಂದು ಇಲ್ಲಿ ಉಪ್ಪಿದಿಪ್ಪಿ ಮಾಡೋ ಕೆಲಸ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಹಿಜಾಬ್ ಹಾಕೊಂಬರ್ತಾರ ಅಂದ್ರೆ ಹಿಂದೂಗಳು ಸುಮ್ಮನೆ ಇರಲ್ಲ. ಅವರು ಕೇಸರಿ ಶಾಲೆ ಹಾಕೊಂಬಾರ, ಹನುಮಾನ್ ಚಾಲೀಸ್ ಕೂಗಾರ, ಜೈ ಶ್ರೀರಾಮ್ ಅನ್ನಾರ, ಕೇಸರಿ ತಲಕ ಎಲ್ಲ ಇಡಾರ. ಆ ಕಾರಣಕ್ಕೆ ಇಲ್ಲ ನಾವು ಪ್ರತಿಯೊಬ್ಬರು ಯಾರು ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಕ್ರೈಸ್ಟ್ ಇರಲಿ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ಒಗ್ಗಟ್ಟಿನಿಂದ ಇದ್ದೀವಿ. ಅದಕ್ಕೆ ನೀವು ಬೀಜ ಬಿತ್ತಿ ಎಲ್ಲ ದಂಗೆ ಅದು ಇಳೋಗತ್ತೆ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಯಾಕೆ ಮಾಡಾಕತ್ತೀರಿ ಅಂದ್ರೆ ಇನ್ನು ಹತ್ತತ್ರ ಬಂತು MP ಎಲೆಕ್ಷನ್ ಬತ್ತಲ್ಲ, ಆ ಕಾರಣಕ್ಕೆ ತಾವು ನಿಮ್ಮ ಬೆಳೆ ಬೇಸ್ಕೋಬೇಡ್ರಿ. ನಮಗೆಲ್ಲ ಗೊತ್ತೈತಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಮುಸ್ಲಿಮ್ ಓಟ್ ಎಲ್ಲ ಯಾವುದೂ BJPಗೆ ಓಟ್ ಬೀಳೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ BJP ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲ. BJP ಅಂದ್ರೆ ಏನಂತಾರಪ್ಪ ಅಂದ್ರೆ ಹಿಂದೂಗಳಿಗೆ ಸರ್ವ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ಗೆ ಎಲ್ಲ ಸರ್ವ್ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇನ್ನೂ ಸ್ವಲ್ಪ ನೀವು ಮುಸ್ಲಿಮ್ರನ್ನ ಗಮನ ಸೆಳ್ಕೊಳಕ್ಕೆ ಹಿಜಾಬ್ ಎಲ್ಲ ನೀವು ಹುಟ್ಟು ಅದನ್ನೆಲ್ಲ ಬ್ಯಾನ್ ಮಾಡೋದು, ಅದು ಮಾಡೋದು, ಈ ಕೆಲಸ ಎಲ್ಲ ಮಾಡಬಾರ್ದಂತ ನಮ್ಮದು ಅನಿಸಿಕೆ ಇದೆ. MP ಎಲೆಕ್ಷನ್ ಬರ್ತಾ ಇದೆ ಸಿದ್ದರಾಮಯ್ಯನವರೇ, ಆ ಕಾರಣಕ್ಕಾಗಿ ನೀವು ಹಿಜಾಬನ್ನು ಮುನ್ನೆಲೆಗೆ ತರಬೇಡಿ, ಅದರಿಂದ ವರ್ಕ್ ಆಗಲ್ಲ ಅಂತೇಳಿ ವಿದ್ಯಾರ್ಥಿಗಳೇ ಹೇಳ್ತಾ ಇರುವಂಥದ್ದು. ನನ್ನ ಜೊತೆಗೆ ಇನ್ನೂ ಕೂಡ ವಿದ್ಯಾರ್ಥಿಗಳಿದೆ, ಅವ್ರನ್ನೂ ಮಾತಾಡ್ತೀನಿ. ಸರ್, ಈಗ ಹಿಜಾಬ್ ನಿಷೇಧ ಮಾಡಿತ್ತು ಹಿಂದಿನ ಸರ್ಕಾರ, ಈ ಸರ್ಕಾರ ಬಂದು ಹಿಜಾಬನ್ನು ತರ್ತೀವಿ ಅಂತ ಹೇಳ್ತಿದ್ರೆ, ಒಂದು ವೇಳೆ ಹಿಜಾಬ್ ಹಾಕ್ಕೊಂಡು ಕಾಲೇಜ್ಗೆ ಹುಡುಗಿರು ಬಂದರೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳು? ಅವರು ಮತ್ತು ನಾವು ಕೇಸರಿ ಶಾಲೆ ಹಾಕೊಂಬರೋರು ಮತ್ತು ಅನ್ನೋರೇ ಅವರು. ಮತ್ತು ಅವ್ರು ಹಿಜಾಬ್ ಹಾಕೊಂಬಂದ್ರೆ ಇದು ಈಗ ಕಾಲೇಜ್ ಡ್ರೆಸ್ ಕೋಡ್ ಕೊಟ್ಟಿದೆ, ಎಲ್ಲರೂ ಒಂದೇ ಸಮಾನ ಭಾವದಿಂದ ನೋಡ್ತಿದ್ದಾರೆ, ಯಾರು ಜಾತಿ ಭೇದ ಭಾವ ಏನೂ ಇಲ್ಲ. ಮತ್ತು ಅದು ಅವರು ಈಗ ಹಿಜಾಬ್ ಧರಿಸ್ಕೊಂಡು ಬಂದ್ರಂದ್ರೆ ನಾವು ಕೇಸರಿ ಶಾಲೆ ಹಾಕೊಂಬರ್ತೀವಿ ಅಂತೇಳಿ ಎಲ್ಲ ಹುಡುಗರು ಸ್ಟ್ರೈಕ್ ಮಾಡೋರಣ್ಣ. ಮತ್ತು ಏನು ಮಾಡೋಕ್ಕಾಗಲ್ಲ. ಇದು ಏನು ಅಂತಂದರೆ ಬೆಳಗಾವಿಯಲ್ಲಿ ಕಂಡು ಬರ್ತಿರ್ತಕ್ಕಂಥ ದೃಶ್ಯ ಮತ್ತು ವಿದ್ಯಾರ್ಥಿಗಳು ಹೇಳ್ತಿರ್ತಕ್ಕಂಥ ಮಾತು, ಒಂದು ವೇಳೆ ಹಿಜಾಬನ್ನು ಧರಿಸ್ಕೊಂಡು ಹುಡುಗಿಯರು ಕಾಲೇಜಿಗೆ ಬಂದರೆ ನಾವು ಕೂಡ ಕೇಸರಿ ಶಾಲನ್ನು ಹಾಕೊಂಡು ಕಾಲೇಜಿಗೆ ಬರಬೇಕಾಗುತ್ತೆ ಅನ್ನೋ ಮಾತನ್ನು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆಯೋದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.